ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನ್ನಲ್ಲಿ ಪುದೀನಾ ಪೀಸ್ ಪುಲಾವ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡಿ ಪ್ಲೇಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಮುಕ್ಕಾಲು ಅಷ್ಟು ಪುದೀನ ತೊಗೊಂಡಿದ್ದೀನಿ, ಒಂದು ಕಾಲು ವಾಸಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ, ಒಂದು 4-5 ಗ್ರೀನ್ ಚಿಲ್ಲೀಸು, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ 1.5 ಅಷ್ಟು ಆನಿಯನು, 1.5 ಅಷ್ಟು ಟೊಮೆಟೊ, 1-2 ಮರಾಠ ಮೊಗ್ಗು, 1 ಚಿಲ್ಲೀಸು, 1 ಚಕ್ಕೆ, 1-2 ಲವಂಗ, ಮತ್ತು 2 ಬಿರಿಯಾನಿ ಎಲೆ. ಜಾಸ್ತಿ ಮಸಾಲೆ ಬೇಕಾಗಿಲ್ಲ ಇದಕ್ಕೆ, ಈ ಪುದೀನ ಫ್ಲೇವರೇ ಇರುತ್ತಲ್ವ, ಚೆನ್ನಾಗಿರುತ್ತೆ. ಇಷ್ಟೇ ನಾನು ತೊಗೊಂಡಿರೋದು. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಪೀಸ್ ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ಅದು ಫ್ರೋಝನ್ ಪೀಸ್ ನಾನು ಮಾಡಿರ್ತೀನಲ್ವ ಅದು. ಮತ್ತು ಒಂದು ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 75ಇಂದ 100 ml ಆಯಿಲ್ ಬೇಕಾಗುತ್ತೆ. ನಾನು 1/4 ಗ್ಲಾಸ್ ರೈಸಿಗೆ ಮಾಡ್ತಾ ಇದ್ದೀನಿ. ಚಿಲ್ಲಿ ಸೇರಿಸ್ಕೊಂಡು 2 ಚಕ್ಕೆ, 2 ಲವಂಗ ಸೇರಿಸ್ಕೊಂಡು ಬಿರಿಯಾನಿ ಎಲೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪುದೀನ ಪೀಸ್ ಪಲಾವ್. ನೀವು ಮಾಡಿ ನೋಡಿ. ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇಷ್ಟೇ ಸಾಕು ನೋಡಿ. ನಾನು 1.5 ಅಷ್ಟು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಆನಿಯನ್ ಏನು ಬೇಕಾಗಿಲ್ಲ. ನಾನು 1.5 ಆನಿಯನ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದೆ. ಇದು ನಾನು ಜಿಂಜರ್, ಗಾರ್ಲಿಕ್, ಆನಿಯನ್ ಮತ್ತು ಚಿಲ್ಲೀಸು, 1-2 ಚಕ್ಕೆ, 1-2 ಲವಂಗ, ಇಷ್ಟನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಟಾಣಿನ ಸೇರಿಸ್ಕೊಳ್ಳೋಣ ಇದರಲ್ಲಿ. ಈ ಪುದೀನ ಪಲಾವಲ್ಲಿ ಬಟಾಣಿನೂ ಮತ್ತು ಆಲೂಗೆಡ್ಡೆನೂ ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಒಂದು ಆಲೂಗೆಡ್ಡೆನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ನಾಳೆ ಅಂದರೆ ಮಂಡೇ ತಮಿಳ್ ನ್ಯೂ ಇಯರ್ ಇದೆ, ಆ ಸಲುವಾಗಿ ಇದು ನಾನು ತೋರಿಸ್ತಾ ಇದ್ದೀನಿ. ನಾನು ತಮಿಳ್ನಾಡಲ್ಲಿ ಚಿತ್ತಿರೆ ತಿರುನಾಳು ಅಂತ ಹೇಳ್ತಾರೆ ತಮಿಳ್ ನ್ಯೂ ಇಯರ್ಗೆ ನೋಡಿ. ನಮಗೆ ಯುಗಾದಿ ಹೇಗೋ ಹಾಗೆ ಅವ್ರಿಗೆ ಇದು ನ್ಯೂ ಇಯರ್ ಅವ್ರಿಗೆ ತಮಿಳ್ಗೆ ನೋಡಿ. ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ, 1.5 ಟೊಮೆಟೊ ಇದೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಬೇಕಾಗಿಲ್ಲ ಟೊಮೆಟೊ, 1.5 ಟೊಮೆಟೊ ಆದರೆ ಸಾಕು. ಸ್ವಲ್ಪ ವಾಯ್ಸು ಸರಿ ಇಲ್ಲ, ಕೋಲ್ಡ್ ಆಗಿದೆ. ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿ. ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ನೀವು ಮಾಡಿ ನೋಡಿಬಿಟ್ಟು ಆಮೇಲೆ ನನಗೆ ಹೇಳಿ ಹೇಗಿದೆ ಪುದೀನ ಪೀಸ್ ಪಲಾವ್ ಅಂತ. ಇದನ್ನು ತುಂಬ ಟೈಪ್ ಮಾಡ್ತಾರೆ, ಓಪನಲ್ಲಿ ಮಾಡಿ ರೈಸ್ ಮಾಡಿ ಮಿಕ್ಸ್ ಮಾಡ್ತಾರೆ. ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ನೀವು ಮಾಡಿ ನೋಡಿ, ಈ ಥರ ನಾನು ತೋರಿಸೋ ಥರ ಮಾಡಿ ನೋಡಿ. ಇವಾಗ ಇದಕ್ಕೊಂದು 1/4 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ನೀವು ಶುಗರ್ ಆ್ಯಡ್ ಮಾಡಿಕೊಂಡ್ರೆ ಈ ಪುದೀನದ ಕಲರ್ ಬಂದು ಇದೇ ಥರ ರಿಟೈನ್ ಆಗುತ್ತೆ, ಒಂಥರ ವೈಟಿಶ್ ಆಗಿ ಟರ್ನ್ ಆಗಲ್ಲ. ಇದು ರೈಸೂ ಸ್ವಲ್ಪ ಟೇಸ್ಟ್ ಇರುತ್ತೆ. 1/4 ಸ್ಪೂನು, ಇಲ್ಲ ನೀವು ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸೇರಿಸ್ಕೊತೀನಿ, ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಕೊಡುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು 5-6 ಮಿನಿಟ್ಸ್ ಆಲೂಗೆಡ್ಡೆನೂ ಮತ್ತು ಬಟಾಣಿನೂ ಬೇಯಕ್ಕೆ ಬಿಡೋಣ. ಇವಾಗ ನೋಡಿ 1/4 ಗ್ಲಾಸು ರೈಸ್ ತೊಗೊಂಡಿದ್ದೆ, ಅದಕ್ಕೆ 2.5 ಗ್ಲಾಸ್ ನೀರು ಹಾಕಬೇಕು. ನಾನು 2 ಗ್ಲಾಸೇ ಸೇರಿಸ್ಕೊಂಡಿದ್ದೀನಿ. ನಾನು ಫಸ್ಟ್ ರೈಸ್ನ ತೊಳೆದ್ಬಿಟ್ಟು ಅದರಲ್ಲಿ 2 ಗ್ಲಾಸ್ ನೀರು ಹಾಕಿಟ್ಬಿಡ್ತೀನಿ. ಕಮ್ಮಿನೇ ಹಾಕೋದು ನಾನು ನೀರು ಯಾವಾಗಲೂ ನೋಡಿ. ಐಸ್ ಕ್ಯೂಬ್ ಅಂದರೆ ಲೆಮನ್ ಐಸ್ ಕ್ಯೂಬ್. ನಾನು ಲೆಮನ್ ಕೆಟ್ಟೋಗ್ಬಿಡುತ್ತಲ್ವ, ಈ ಥರ ಕ್ಯೂಬ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಲ್ರೆಡಿ ತೋರಿಸ್ತೀನಿ ನನ್ನ ಚಾನಲಲ್ಲಿ. ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಒಂಚೂರು 1/2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊಸರು, ಧನಿಯಾ ಪೌಡರ್ ಏನು ಬೇಕಾಗಿಲ್ಲ. ಇವಾಗ ಕುಕ್ಕರ್ ಲಾಕ್ ಮಾಡಿ ಒಂದೇ ಒಂದು ವಿಷಲ್ ಬರೆದ ತಕ್ಷಣ ನಾವು ಒಂದು 3-4 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು
ಆಫ್ ಮಾಡಿಬಿಡೋಣ. ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸಖತ್ತಾಗಿ ಬಂದಿದೆ ನೋಡಿ. ನೋಡಿ ನಾನು ನಾರ್ಮಲ್ ಸೋನಾ ಮಸೂರಿ ರೈಸಲ್ಲೇ ಮಾಡಿರೋದು. ನೀವು ಮಾಡಿ ನೋಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿ ಇವಾಗ ನಾನು 1 ಸ್ಪೂನ್ ಗೀ ಆ್ಯಡ್ ಮಾಡ್ಕೊತೀನಿ. ಗೀ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ತರಕಾರಿ ಇಲ್ಲದೆ ಇದ್ದಾಗ ನಾವು ಈ ಥರ ಪುದೀನ ಇರುತ್ತೆ, ಆಲ್ರೆಡಿ ಎಲ್ಲರ ಮನೇಲಿ ಇರುತ್ತೆ. ಪುದೀನ ಪುಲಾವ್ ಪೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ಆಲೂಗೆಡ್ಡೆ ಇರುತ್ತೆ, ಹಾಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.